ನಮಸ್ತೆ, ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ರಾಜ್ಯ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಮಹಾರುದ್ರ. ಆನೇಕಲ್ ತಾಲೂಕು ಬಿದರಗುಪ್ಪೆ ಗ್ರಾಮದ ಶ್ರೀ ಚೌಡೇಶ್ವರಿ ಆಲಯದಲ್ಲಿ 120 ಜನ ಋತ್ವಿಜರಿಂದ ಮಹಾನ್ಯಾಸ ಪಾರಾಯಣೆ, ರುದ್ರಪಾರಾಯಣೆ, ಮಹಾ ಸುದರ್ಶನ, ಮನ್ಯುಹೋಮ, ರುದ್ರಹೋಮ, ಅಶ್ಲೇಷ ಬಲಿ ಇತ್ಯಾದಿಗಳು ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟ, ರಾಮನಗರ ಇನ್ನೂ ಹಲವು ಕಡೆಗಳಿಂದ ಬಂದು ವಿಧಾನೋಕ್ತವಾಗಿ ಸಾಂಗವಾಗಿ ವೇದ ಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮರವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ವತಿಯಿಂದ ನೆರವೇರಿತು. ಎಂಆರ್ ಎಂಟರ್ಪ್ರೈಸಸ್ ಮಾಲೀಕರಾದ ಶ್ರೀಯುತ ಮೋಹನ್ ರವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ಸಹಾಯದಿಂದ ಈ ಮಹತ್ ಕಾರ್ಯ ನೆರವೇರಲು ಧನ ರೂಪೇಣ ಸಹಕರಿಸಿದರು. ವೇದ ಬ್ರಹ್ಮ ಶ್ರೀ ಅಚ್ಯುತ ಮೂರ್ತಿಗಳ ಆಧ್ವರ್ಯದಲ್ಲಿ ಸಾಂಗವಾಗಿ ನೆರವೇರಿದ ಈ ಮಹತ್ ಕಾರ್ಯದಲ್ಲಿ ರಾಜ್ಯ ಮಟ್ಟದ ಚುನಾವಣೆಯಲ್ಲಿ ಪುರೋಹಿತರ ಪರಿಷತ್ತಿಗೆ ಅವಿರೋಧ ಆಯ್ಕೆಯಾದ 17 ಜನ ನಿರ್ದೇಶಕರುಗಳ ಪದಗ್ರಹಣೆ ಹಾಗೂ ಪುರೋಹಿತರ ಹಿತಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ಅನಾವರಣೆಗೊಳಿಸಿದ್ರು. ವೇದ ಬ್ರಹ್ಮ ಈ ಅಚ್ಯುತ ಮೂರ್ತಿಗಳು ಮಾತನಾಡಿ, ಪುರೋಹಿತರ ಹಿತಕ್ಕಾಗಿ ಈ ಹೆಲ್ತ್ ಇನ್ಶೂರೆನ್ಸ್ ತರಲಾಗಿದೆ ಎಂದು ರಾತ್ರಿ ಹಗಲು ಕೆಲಸದ ನಿಮಿತ್ತ ದ್ವಿಚಕ್ರ ವಾಹನಗಳಲ್ಲಿ ಪ್ರಯಾಣ ಮಾಡುವಾಗ ಅಪಘಾತದಲ್ಲಿ ತೊಂದರೆಗಳಿಗೆ ತುತ್ತಾಗುತ್ತಿರುವ ಪುರೋಹಿತ ಅರ್ಚಕರಿಗೆ OPD ಸಹಿತವಾಗಿ ಆರೋಗ್ಯ ವಿಮೆ ಅತಿ ಕಡಿಮೆ ಕಂತಿನಲ್ಲಿ ವರ್ಷಕ್ಕೆ ಸುಮಾರು 5 ಲಕ್ಷದವರೆಗೆ ವಿಮೆ ಇರುವ ಹಾಗೆ ARC ವಿಮೆ ಕಂಪನಿಯಿಂದ ನೀಡಲಾಗುತ್ತಿದೆ ಎಂದರು. ಈ ಒಂದು ಶುಭ ಸಮಯದಲ್ಲಿ ಬಿದರಗುಪ್ಪೆ ಗ್ರಾಮದ ಶ್ರೀಯುತ ಮೋಹನ್ ರವರಿಂದ ಮಹಾರುದ್ರ ಹವನ ನಡೆಸುತ್ತಾ ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಪುರೋಹಿತರ ಪರಿಷತ್ ಚುನಾವಣೆ ಪುರಸ್ಕರಿಸಿ ಶ್ರೀಯುತ ಮೋಹನ್ ರವರ ತಮ್ಮ ಕುಟುಂಬದ ಶ್ರೇಯಸ್ಸಿಗೆ ಮಾಡುವ ಮಹಾರುದ್ರ ಯಾಗದಲ್ಲಿ ನಡೆಸುತ್ತಿರುವ ಈ ಕಾರ್ಯಕ್ರಮಗಳಲ್ಲಿ ಮುಂದಿನ ದಿನ ಸಂಜೆ ಘಾಟಿ ಸುಬ್ರಹ್ಮಣ್ಯ ಅರ್ಚಕರಿಂದ ಆಶ್ಲೇಷ ಬಲಿ ನೆರವೇರಿಸಿ ಬೆಳಗ್ಗೆ ಗಣಪತಿ ಪ್ರಾರ್ಥನೆ ಮಹಾಸಂಕಲ್ಪದಿಂದ ಋತ್ವಿಕ್ ಪರಿಜನ ಸಮೂಹಕ್ಕೆ ವಂದಿಸಿ ದೀಕ್ಷಾ ವಸ್ತ್ರಗಳಿಂದ ಗೌರವಿಸಿ ಮಹಾನ್ಯಾಸ ಪೂರ್ವಕ ರುದ್ರ ಪಾರಾಯಣೆ 121 ಜನ ಋತ್ವಿಜರಿಂದ 11 ಪಾರಾಯಣೆ ನೆರವೇರಿಸಿ ಮಹಾರುದ್ರ ಹೋಮ, ಕ್ಷೀರಾಜ್ಞ ಹಾಗೂ ಮನ್ಯು ಸೂಕ್ತ ಪಾರಾಯಣೆ, ಸುದರ್ಶನ ಹೋಮ ಇತ್ಯಾದಿಗಳು ನೆರವೇರಿಸುತ್ತಿರುವುದು ಬಹು ವಿಶೇಷ ಎಂದರು. ಪುರೋಹಿತರ ಹಿತಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ಅನಾವರಣೆಯಾಗಲಿದೆ. ಅತಿ ಕಡಿಮೆಯ ಕಂತಿನಲ್ಲಿ ಸುಮಾರು 5 ಲಕ್ಷದವರೆಗೆ ವಿಮೆ ಇರುತ್ತದೆ ಎಂದರು. ಸಂಘಟನಾ ಕಾರ್ಯದರ್ಶಿಗಳು ವೇದ ಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ಮಾತನಾಡಿ, ಇಂದು ನಡೆಯುತ್ತಿರುವ ಈ ಮಹಾರುದ್ರ ಯಾಗದಲ್ಲಿ ಅಂಕಿತ ಭಾವದಿಂದ ಅನೇಕ ಸ್ಥಳಗಳಿಂದ ಪುರೋಹಿತರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಧನ್ಯವಾದಗಳು ತಿಳಿಸಿದರು. ಶ್ರೀಯುತ ಬಿದರಹಳ್ಳಿ ಮೋಹನ್ ರವರ ಕುಟುಂಬಕ್ಕೆ 130 ಜನ ವಿಪ್ರರ ಆಶೀರ್ವಾದ ಒಂದೇ ಅಲ್ಲ, ಇಡೀ ರಾಜ್ಯದ ಪುರೋಹಿತ ಅರ್ಚಕರ ಆಶೀರ್ವಾದ ತಪ್ಪದೇ ಇರುತ್ತದೆ ಎಂದರು. ಅಧ್ಯಕ್ಷರಾದ ವೇದ ಬ್ರಹ್ಮ ಶ್ರೀ ಮಂಜುನಾಥ್ ಶಾಸ್ತ್ರಿಗಳು ಮಾತನಾಡಿ, ಚುನಾಯಿತರಾದ ಎಲ್ಲ ನಿರ್ದೇಶಕರಿಗೆ ಇವತ್ತು ಪದಗ್ರಹಣ ಸಮಾರಂಭ ಪುರಸ್ಕರಿಸಿ ನಡೆದ ಮಹಾರುದ್ರ ಯಾಗದಲ್ಲಿ ಪಾಲ್ಗೊಂಡ ಎಲ್ಲ ಪುರೋಹಿತರಿಗೂ ವಂದನೆಗಳು ಸಲ್ಲಿಸಿ ಇಂದಿನ ಸಭೆಯಲ್ಲಿ ಆರೋಗ್ಯ ವಿಮೆ ಅನಾವರಣಗೊಳಿಸಲಾಗುತ್ತದೆ ಎಂದು ಪ್ರತಿ ಪುರೋಹಿತರು ಈ ವಿಮೆ ಸೌಲಭ್ಯ ಪಡೆಯಲು ವಿನಂತಿಸಿದರು. ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾದ 17 ಜನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ರಾಜ್ಯ ಪರಿಷತ್ ಅಧ್ಯಕ್ಷರಾಗಿ ಬೆಂಗಳೂರು ವೇದ ಬ್ರಹ್ಮ ಶ್ರೀ ಮಂಜುನಾಥ್ ಶಾಸ್ತ್ರಿಗಳು, ರಾಜ್ಯ ಪರಿಷತ್ ಕಾರ್ಯದರ್ಶಿ ಅಧ್ಯಕ್ಷರಾಗಿ ಬಿದರಗುಪ್ಪೆ ವೇದ ಬ್ರಹ್ಮ ಶ್ರೀ ಅಚ್ಯುತ ಮೂರ್ತಿಗಳು, ರಾಜ್ಯ ಪರಿಷತ್ ಮುಖ್ಯ ಕಾರ್ಯದರ್ಶಿಯಾಗಿ ಬೆಂಗಳೂರು ವೇದ ಬ್ರಹ್ಮ ಶ್ರೀ ಅಶ್ವಥ್ ನಾರಾಯಣ ಶಾಸ್ತ್ರಿಗಳು, ರಾಜ್ಯ ಪರಿಷತ್ ಖಜಾಂಚಿಯಾಗಿ ಬೆಂಗಳೂರು ವೇದ ಬ್ರಹ್ಮ ಶ್ರೀ ಮಧುಸೂದನ್ ಶರ್ಮರವರು, ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿ ಬೆಂಗಳೂರು ವೇದ ಬ್ರಹ್ಮ ಶ್ರೀ ಗುರುರಾಜ್ ಶಾಸ್ತ್ರಿಗಳು, ರಾಜ್ಯ ಪರಿಷತ್ ಉಪಾಧ್ಯಕ್ಷರಾಗಿ ವೇದ ಬ್ರಹ್ಮ ಶ್ರೀ ಮಂತ್ರಾಲಯದ ಶ್ರೀನಿವಾಸ ಮೂರ್ತಿರವರು, ರಾಜ್ಯ ಉಪಾಧ್ಯಕ್ಷರಾಗಿ ಚಿಕ್ಕಬಳ್ಳಾಪುರ ಅರ್ಚಕಂ ನವನೀತ್ ಕೌಶಿಕ್ ಲೆಕ್ಕ ಪರಿಶೋಧಕರಾಗಿ ತುಮಕೂರು ವೇದ ಬ್ರಹ್ಮ ಶ್ರೀ ಸುಂದರ ಶಾಸ್ತ್ರಿಗಳು, ರಾಜ್ಯ ಪರಿಷತ್ ಪ್ರಧಾನ ಸಂಚಾಲಕರಾಗಿ ರಾಮನಗರ ವೇದ ಬ್ರಹ್ಮ ಶ್ರೀ ರಾಘವೇಂದ್ರ ಮಯ್ಯರವರು, ರಾಜ್ಯ ಪರಿಷತ್ ಸಂಘಟನಾ ಕಾರ್ಯದರ್ಶಿಗಳಾಗಿ ವೇದ ಬ್ರಹ್ಮ ಶ್ರೀ ಚಿಂತಾಮಣಿ ಉಮಾಶಂಕರ್ ಶರ್ಮಾ ನಿರ್ದೇಶಕರಾಗಿ ಬೆಂಗಳೂರು ವೇದ ಬ್ರಹ್ಮ ಶ್ರೀ ಜಿತೇಂದ್ರ ರವರು, ಬೆಂಗಳೂರು ವೇದ ಬ್ರಹ್ಮ ಶ್ರೀ ನರೇಂದ್ರ ಶರ್ಮರವರು, ಚಿಂತಾಮಣಿ ವೇದ ಬ್ರಹ್ಮ ಶ್ರೀ ನಾಗೇಂದ್ರರವರು, ಕೋಲಾರ ವೇದ ಬ್ರಹ್ಮ ಶ್ರೀ ಆನಂದ ಮೂರ್ತಿಗಳು,
KR ಪುರಂನ ವೇದಬ್ರಹ್ಮ ಶ್ರೀ ಲಕ್ಷ್ಮೀಪತಿ ಶಾಸ್ತ್ರಿಗಳು, ವೇದಬ್ರಹ್ಮ ಶ್ರೀ ವಿಶ್ವನಾಥ್ ಶಾಸ್ತ್ರಿಗಳು, ವೇದಬ್ರಹ್ಮ ಶ್ರೀ ಬದ್ರಿನಾಥ್ ಶಾಸ್ತ್ರಿಗಳು ಪದಗ್ರಹಣ ಮಾಡಿದರು. ವೇದಬ್ರಹ್ಮ ಶ್ರೀ ಅಚ್ಯುತ ಮೂರ್ತಿಗಳು ಪ್ರಾಸ್ತಾವಿಕ ಭಾಷಣ ನುಡಿದರು. ಹಾಗೆ ಲಕ್ಷ್ಮೀಪತಿ ಶಾಸ್ತ್ರಿಗಳು ಸ್ವಾಗತ ಮಾಡಿದರು. ಹಾಗೆ ರಾಮನಗರ ವೇದಬ್ರಹ್ಮ ಶ್ರೀ ರಾಘವೇಂದ್ರಮಯ್ಯನವರು ಸ್ವಾಗತ ಕೋರಿದರು. ವೇದಬ್ರಹ್ಮ ಶ್ರೀ ಉಮಾಶಂಕರ್ ಶರ್ಮಾ ವಂದನಾರ್ಪಣೆ ಸಲ್ಲಿಸಿ ಮಹಾರುದ್ರ ಯಾಗದಲ್ಲಿ ಸ್ವ ಇಚ್ಛೆಯಿಂದ ಪಾಲ್ಗೊಂಡ ಋತ್ವಿಕ್ ಸಮೂಹಕ್ಕೆ ಹಾಗೂ ಹಿರಿಯ ವಿಪ್ರ ಸಮೂಹಕ್ಕೆ ಅನಂತ ಧನ್ಯವಾದಗಳು ತಿಳಿಸಿದರು. शिव शंभो श्रीमार कोटि सुंदर
शम्भो शिव शम्भो शिव शम्भो शिव शम्भो शिव ಧರ್ಮ ಉಳಿಬೇಕು ಅಂದ್ರೆ ಪುರೋಹಿತರ ಮೂಲಕ. ಆದರೆ ಆ ಪುರೋಹಿತರೇ ಒಂದು ಸಂಘಟನೆ ಆಗಿಲ್ಲ ಅಂತ ಮೇಲೆ ಇನ್ನು ಸಮಾಜವನ್ನು ಹಿಂಗೆ ಕಟ್ಟಕ್ಕಾಗುತ್ತೆ. ಅವಾಗ ಉದಯವಾಗಿರುವಂಥ ಒಂದು ಸಂಘಟನೆ ಅರ್ಚಕ ಮತ್ತು ಪುರೋಹಿತ ಪರಿಷತ್. ಅದಾದ ಮೇಲೆ ನಾನು ಸುಸ್ವಾಗತವನ್ನು ಕೋರಿ ಈಗ ಆ ಸ್ವಾಗತವನ್ನು ನಮ್ಮ ಲಕ್ಷ್ಮೀಪತಿ ಅವರು ಮಾಡಿ ಅಂತ ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡ್ತಾ ಇದ್ದೀನಿ. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಹೇಳಿರತಕ್ಕಂಥ ಸಭೆಗೆ ಮೊಟ್ಟ ಮೊದಲನೇದಾಗಿ ನಮಸ್ಕಾರ. ವಿಶೇಷವಾಗಿ ಶಿವನ ಅನುಗ್ರಹ ಇದೆ ಏನೂ ಆಗಲ್ಲ ಅಂತ ಲೋಕಾರೂಢಿ ಇದೆ. ಹಾಗಾಗಿ ನಾವು ತುಂಬ ತಿಂಗಳುಗಳಿಂದ ಪ್ರಯತ್ನ ಮಾಡಿರ್ತಕ್ಕಂಥ ವಿಶೇಷವಾದಂತಹ ಸಭೆ ಈಶ್ವರನ ಜಿಲ್ಲೆಯ ಮದ್ದೂರು ತಾಲೂಕಿನ ನಿಡಘಟ್ಟ ಅಂತಕ್ಕಂಥ ಒಂದು ದಿವ್ಯ ಕ್ಷೇತ್ರದಲ್ಲಿ ಶಿವ ವಿಷ್ಣು ದಿವ್ಯ ಆಲಯವನ್ನು ನಿರ್ಮಾಣ ಮಾಡಿ ವಿಶೇಷವಾಗಿ ದೇವತಾ ಕಾರ್ಯಕ್ಕೆ ಸಹಾಯ ಮಾಡುವುದಕ್ಕೆ ಒಳ್ಳೆಯ ಮನಸ್ಸಿರ್ತಕ್ಕಂಥ ಅಣ್ಣೇಗೌಡರು ಈ ದಿವ್ಯ ಸಭೆಗೆ ಬಂದಿದ್ದಾರೆ. ಅವರು ಸೌಭಾಗ್ಯ ಅಂತ ಪರಮ ಭಕ್ತರು ಶಿವ ವಿಷ್ಣುವಿನ ದಿವ್ಯ ಆಲಯವನ್ನು ವಿಶೇಷವಾಗಿರ್ತಕ್ಕಂಥ ಒಂದು ಸನ್ನಿಧಾನದಲ್ಲಿ ಮಾಡಿದ್ದಾರೆ. ಅತ್ಯಂತ ಅದ್ಭುತ. ನಾನು ಒಂದ್ಸಲ ಆ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೆ. ಅದು ನೋಡಿ ನನಗೆ ಪರಮಾನಂದ ಆಯಿತು. ಇವತ್ತು ಅವರಿಗೆ ಸ್ವಾಗತವನ್ನು ಕೊಡಿದ್ದು ತುಂಬ ಸಂತೋಷ ಆಯಿತು. ಅದರ ಜೊತೆಗೆ ಅದೇ ರೀತಿಯಾಗಿ ಇನ್ನೊಬ್ಬರು ಸಾತ್ವಿಕರು, ಸದಾಕಾಲ ಪುರೋಹಿತರಂದ್ರೆ ತುಂಬ ಪ್ರೇಮ ಇರ್ತಕ್ಕಂಥವ್ರು. ಇಂಥ ಒಂದು ಸಭೆಗೆ ಬರೋದೇ ಒಂದು ಸೌಭಾಗ್ಯ ಅಂತ ನಾಗರಬಾವಿ ನಿವಾಸಿಗಳಾದಂಥ ಚಂದ್ರಶೇಖರ್ ಅವರು ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ವಿಶೇಷವಾಗಿ ಭಗವಂತನ ಅನುಗ್ರಹದಿಂದ ನಮಗಿಂತ ಒಂದು ಸಭೆ ಮಾಡೋದಕ್ಕೆ ಪರಮಾತ್ಮನ ಅನುಗ್ರಹ ಚೈತನ್ಯ ಎಲ್ಲ ರೂಪಗಳಲ್ಲೂ ಎಲ್ಲ ಕಡೆ ಇದೆ. ಪ್ರಹ್ಲಾದರ ಹೇಳಿದಾಗೆ ಸರ್ವಶಕ್ತಿ ಚೈತನ್ಯ ಪರಮಾತ್ಮ ಅಂತ ಈ ಒಂದು ದಿವ್ಯ ಅವಕಾಶವನ್ನು ನಮಗೆಲ್ಲ ಮಾಡಿಕೊಟ್ಟಿರ್ತಕ್ಕಂತಹ ಸರ್ವಶಕ್ತಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾ ಸ್ವಾಗತ ಭಾಷಣವನ್ನು ನನಗೆ ಸಂಪನ್ನ ಅಂತಕ್ಕಂಥದ್ದು ಮತ್ತು ಲಕ್ಷ್ಮೀನಾರಾಯಣ ಅನುಗ್ರಹದಿಂದ ಈ ದಿನ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಮಾಡಿದ ನಂತರ ನಾವು ಎಲ್ಲರನ್ನೂ ಸಹ ವಿನಂತಿಸೋದೇನೆಂದರೆ ಇಲ್ಲಿ ಪದನಾಮ ಬಹಳ ಮುಖ್ಯ ಆಗೋದಿಲ್ಲ. ಅವರು ಅಧ್ಯಕ್ಷರಾಗಿರ್ಬೋದು, ಕಾರ್ಯಾಧ್ಯಕ್ಷರಾಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಯಾರೇ ಆಗಿರಲಿ, ಹಿರಿಯ ಉಪಾಧ್ಯಕ್ಷರಾಗಿರ್ಬೋದು, ಇಲ್ಲಿ ಆ ಹೆಸರನ್ನು ಉಪಯೋಗಿಸ್ಕೊಳ್ದೆ ಅದು ಕೇವಲ ನಾವು ಒಂದು ಜವಾಬ್ದಾರಿ ಒಬ್ಬ ಮನುಷ್ಯನ ಮೇಲೆ ಒಂದೇನಾದರೂ ಹೇಳಬೇಕಾದ್ರೆ ಒಂದು ಜವಾಬ್ದಾರಿ ಹೊರಿಸ್ಬೇಕು, ಅವನಿಗೆ ಒಂದು ಪದನಾಮ ಬೇಕು. ಅದಕ್ಕೋಸ್ಕರ ಹೆಸರು ಕೊಟ್ಟಿರೋದಷ್ಟೇ. ಅದು ಮುಖ್ಯ ಅಲ್ಲ. ನಮಗೆ ಸಂಘಟನೆ ಬಹಳ ಮುಖ್ಯವಾಗುತ್ತೆ. ನಾವು ಸಂಘಟನೆಗೆ ಹೆಚ್ಚು ಆದ್ಯತೆಯನ್ನು ಕೊಡೋಣ. ಮತ್ತು ಇನ್ನೂ ಈಗೇನು 13,800 ಜನ ಏನು ಸದಸ್ಯರಿದ್ದಾರೆ ಅವರನ್ನು ಮತ್ತೊಮ್ಮೆ ನಾವೆಲ್ಲ ಸೇರಿಸೋದು ಪ್ರಯತ್ನ ಮಾಡಬೇಕು. ಏನಾಗೋಗಿದೆ, ಸದಸ್ಯರಾಗೋಗ್ಬಿಟ್ಟಿದ್ದಾರೆ 13,800 ಜನ, ಆದರೆ ಸಂಪರ್ಕದಲ್ಲಿಲ್ಲ. ಆ ಸಂಪರ್ಕಕ್ಕೆ ತಗೋಬೇಕು ನಾವು. ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಂಗಳೂರು ಮಹಾನಗರ ಆಗಿರ್ಬೋದು, ಇನ್ನೂ ಎಲ್ಲ 31 ಜಿಲ್ಲೆಗಳಲ್ಲೂ ಸಹ ಇನ್ನೂ ಹೆಚ್ಚಿನ ಸಂಘಟನೆಗೆ ಆದ್ಯತೆಯನ್ನು ಕೊಟ್ಟು ನಾವೆಲ್ಲ ಜಿಲ್ಲೆ ಕರ್ನಾಟಕ ಬ್ರಾಹ್ಮಣ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ ಕೇಂದ್ರ ಸಮಿತಿ ವತಿಯಿಂದ ಈ ದಿನ ಬೆಂಗಳೂರು ಜಿಲ್ಲೆ ಆನೇಕಲ್ ತಾಲೂಕು ಅತ್ತಿಬೆಲೆ ಹೋಬಳಿ ಬಿದರಗುಪ್ಪೆ ಮಜರ ಒಳ್ಳೆಯನಹಳ್ಳಿ ಹಾಗೂ ಬಿದರಗುಪ್ಪೆ ಗ್ರಾಮದಲ್ಲಿ ಮಹಾರುದ್ರ ಯಾಗವನ್ನ ಸಂಕಲ್ಪಯುಕ್ತವಾಗಿ ಒಬ್ಬ ಸೇವಾಕರ್ತರ ಒಂದು ಸಹಕಾರದೊಂದಿಗೆ ಈ ದಿನ ಚೌಡೇಶ್ವರಿ ಸನ್ನಿಧಾನದಲ್ಲಿ ನಮ್ಮ ಅರ್ಚಕರು ಮತ್ತು ಪುರೋಹಿತರ ಪರಿಷತ್ತಿನ ಬಳಗದ ವತಿಯಿಂದ ನಡೆಸ್ತಾ ಇದ್ದೇವೆ. ಲೋಕಕ್ಷೇಮಾರ್ಥವಾಗಿ ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮ ನಮ್ಮ ಇಡೀ ಅರ್ಚಕರು ಹಾಗೂ ಪುರೋಹಿತರ ಜಗತ್ತಿನ ಒಂದು ಮುಂದಿನ ನಡೀತಕ್ಕಂತಹ ನಮ್ಮ ಪರಿಷತ್ತಿನ ಈ ದಿನ ಮಧ್ಯಾಹ್ನ ನಡೀತಕ್ಕಂತಹ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಈ ಯಾಗವನ್ನ ನಾವು ಸಮರ್ಪಣೆಯನ್ನ ಮಾಡ್ತಾ ಇದ್ದೇವೆ. ಇಂದಿನಿಂದ ನಮ್ಮ ಪುರೋಹಿತ ಪರಿಷತ್ತಿನ ಎಲ್ಲ ಸದಸ್ಯರು ಅಪಘಾತ ವಿಮೆಯ ಮಾಡಿಸಬೇಕು ಅಂತ ದೂರದೃಷ್ಟಿ ಇತ್ತು. ಈ ದಿನ ಮಧ್ಯಾಹ್ನ ಆಕ್ಸಿಡೆಂಟಲ್ ರಿಲೀಫ್ ಕೇರ್ ವತಿಯಿಂದ ಆ ಅಪಘಾತ ವಿಮೆಗೆ ಚಾಲನೆ ಕೊಡ್ಲಿಕ್ಕಾಗಿ ಶ್ರೀಮಾನ್ ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಅವರ ಹಾಗೂ ನಮ್ಮ ಎಲ್ಲ ಪುರೋಹಿತರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತನ್ನಿಮಿತ್ತವಾಗಿ ಈ ದಿನ ಇಲ್ಲಿ ಮಹಾರುದ್ರ ಯಾಗ ಎಲ್ಲ ವೈದಿಕರ ಸಮ್ಮುಖದಲ್ಲಿ ನಡೀತಾ ಇದೆ. ದಯಮಾಡಿ ಎಲ್ಲ ನನ್ನ ಮಿತ್ರ ಬಂಧುಗಳು, ಅರ್ಚಕ ಬಂಧುಗಳು ಹಾಗೂ ಪುರೋಹಿತ ಬಂಧುಗಳು ಮುಂದಿನ ದಿನಗಳಲ್ಲಿ ನಮ್ಮ ಈ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತ ಪರಿಷತ್ ಇವತ್ತು ಪದಗ್ರಹಣ ಸಮಾರಂಭ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಬೇರೆ ಕಡೆ ಕಾರ್ಯಕ್ರಮ ಮಾತ್ರ ಮಾಡ್ತೀವಿ. ನಾವು ಇವತ್ತು ವಿಶೇಷವಾಗಿ ಏನ್ ಮಾಡ್ತಿದೀವಿ ಅಂದ್ರೆ, ನಮ್ಗೆ ಆಗಿರುವಂತಹ ಒಬ್ಬ ಭಕ್ತಾದಿಗಳು ಇರ್ತಾರೆ, ಅವರು ಅತಿ ರುದ್ರ ಪಾರಾಯಣ ಕಾರ್ಯಕ್ರಮ ಆಗ್ತಾ ಇದೆ. 120 ಜನ ಋತಿಕರು ಬಂದಿದ್ದಾರೆ. ಅವ್ರ ಕೈನಲ್ಲಿ ಪ್ರತಿನಿತ್ಯ ರುದ್ರ ಪಾರಾಯಣ ಮಾಡುವಂತ ಕೆಲಸ ಬೆಳಗಿಂದ ನಡೀತಾ ಇದೆ. ಇನ್ನೊಂದ್ ಕಡೆ ನೋಡ್ಬೋದು, ರುದ್ರ ಹೋಮ ನಡೀತಾ ಉಂಟು. ನಿನ್ನೆ ಆಶ್ಲೇಷ ಬಲಿಯಾಗಿದೆ ಮತ್ತು ಇವತ್ತು ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮರವರ ನೇತೃತ್ವದಲ್ಲಿ ಒಳಗಡೆ ರುದ್ರಾಭಿಷೇಕ ನಡೀತಾ ಉಂಟು. ಮತ್ತೆ ಮಾಡಿ ಮೇಲೆ ನಮ್ಮ ಡೈರೆಕ್ಟರ್ ಆಗಿರುವಂತಹ ಶ್ರೀನಿವಾಸ್ ಅವರ ಒಂದು ನೇತೃತ್ವದಲ್ಲಿ ಮಂಡಿ ಪಾರಾಯಣ ಸೂಕ್ತದೊಂದಿಗೆ ಒಂದು ಹೋಮ ನಡೀತಾ ಇದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಾರ್ವಜನಿಕವಾಗಿ ಒಂದು ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಅಂದರೆ ಸಾರ್ವಜನಿಕರಿಗೆ ಮತ್ತು ಕೊಂಡಿಯಾಗಿರುವಂತಹ ಒಂದು ಕ್ಷೇತ್ರವಾಗಿರ್ತದೆ. ಹಾಗಾಗಿ ಇವತ್ತು ಅರ್ಚಕ ಮತ್ತು ಪುರೋಹಿತರ ಸಂಘ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಒಂದು ವೇದ ಪಾರಾಯಣದೊಂದಿಗೆ, ವೇದೋಕ್ತ ಮಂತ್ರಗಳ ಘೋಷದೊಂದಿಗೆ ಮಾಡ್ತಾ ಇದ್ದೀವಿ. ಇದು ಒಂದು ವಿಶೇಷ ಅಂತ ಹೇಳ್ಬೋದು. ಕಾರಣ ಇಷ್ಟೇನೆ, ಅರ್ಚಕ ಮತ್ತು ಪುರೋಹಿತರ ಸಂಘ ಅಂದ ತಕ್ಷಣ ನಾವು ಸಮಾಜಕ್ಕೆ ಒಂದು ಕೊಂಡಿಯಾಗಿದ್ದೀವಿ. ಹಾಗಾಗಿ ನಾವು ಸಹಿತನವೇ ಸಾಮಾಜಿಕವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸುವುದಕ್ಕೋಸ್ಕರ ನಾವು ಇವತ್ತು ಕಾರ್ಯಕ್ರಮ ದೊಡ್ಡದಾಗಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ 120ಕ್ಕೂ ಹೆಚ್ಚು ಋತಿಕರು ಬಂದಿರ್ತಾರೆ. ಅವರೆಲ್ಲರಿಗೂ ಸಹಿತ ಅರ್ಚಕ ಮತ್ತು ಪುರೋಹಿತ ಪರಿಷತ್ ವತಿಯಿಂದ ಅನಂತ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇದು ಬಿದಿರುಗುಪ್ಪೆ, ಆನೇಕಲ್ ತಾಲೂಕು. ಇಲ್ಲಿ ಶ್ರೀಯುತ ಮೋಹನ್ ರವರ ಸಹಕಾರದಿಂದ ಅಖಿಲ ಕರ್ನಾಟಕ ಅರ್ಚಕ ಬ್ರಾಹ್ಮಣ ಪುರೋಹಿತ ಪರಿಷತ್ ವತಿಯಿಂದ ಇಲ್ಲಿ ಒಂದು ಮಹಾರುದ್ರವನ್ನು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಮಹಾರುದ್ರದಲ್ಲಿ ಪುರೋಹಿತರ ಒಳಿತಿಗಾಗಿ ಹಾಗೂ ಗೃಹಸ್ಥರ ಒಂದು ಆರೋಗ್ಯ ಭಾಗ್ಯಕ್ಕಾಗಿ ಈ ಒಂದು ವಿಶೇಷವಾದಂತಹ ಈ ಒಂದು ಪಾರಾಯಣೆ ಹೋಮ, ಒಂದು ಕಡೆ ಸುದರ್ಶನ ಹೋಮ ಹಾಗೂ ಆಶ್ಲೇಷಾಬಲಿ ಅಂತ ನಡೀತಾ ಇದೆ. ಇವಾಗ ಏನಂದ್ರೆ, ಇಲ್ಲಿ ಪುರೋಹಿತರಿಗೆ ನಾವು ಈ ಪರಿಷತ್ ವತಿಯಿಂದ ಇಲ್ಲಿ ಸುಮಾರು 5 ವರ್ಷಗಳಿಂದ ಅವರು ಮೂಲತಃ ಈ ಪರಿಷತ್ ಸ್ಥಾಪನೆ ಮಾಡಿ ನಡೆಸಿಕೊಂಡು ಬಂದಿದ್ದಾರೆ. ಹಾಗೂ ಇವಾಗ ಮೊನ್ನೆ ಚುನಾವಣೆಯಲ್ಲಿ 17 ಜನ ನಾವು ಅವಿರೋಧ ಆಯ್ಕೆ ಆಗಿದ್ದೀವಿ. ನಾವೆಲ್ಲ ಸೇರಿ ಇವಾಗ ಈ ಒಂದು ಪರಿಷತ್ ಮುನ್ನಡೆಸಬೇಕು ಅಂತ ಇಲ್ಲಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ಪ್ರಯತ್ನದಲ್ಲಿ ಮೊದಲನೇ ಪ್ರಯತ್ನ ಇವತ್ತು ಪದಗ್ರಹಣ ಇದೆ. ಇದೇ ಪ್ರಕಾರವಾಗಿ ಇವತ್ತೆಲ್ಲ ಪುರೋಹಿತರು ನಮ್ಮಲ್ಲಿ ಕೈ ಜೋಡಿಸಿ, ಯಾಕಂದ್ರೆ ನಮಗೆ ಆರೋಗ್ಯ ಹಾಗೂ ಏನೇ ತೊಂದರೆ ಪ್ರಮಾದಗಳಾದ್ರೂ ಸಹ ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ, ನಮ್ಮಲ್ಲಿ ನಾವೇ ಮಾಡ್ಕೋಬೇಕು. ಇದೇ ಪ್ರಕಾರವಾಗಿ ಒಂದು ಇನ್ಶೂರೆನ್ಸ್ ಅಂತ ಕೂಡ ಇಲ್ಲಿ ARC ಅವ್ರದ್ದು ನಮ್ಮ ಅಚ್ಯುತ ಮೂರ್ತಿರವರು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಕೂಡ ಸಹ ಹಲವು ಸಹಾಯ ಆಗುತ್ತೆ. ಅದರಿಂದ ಇಲ್ಲಿ ಸುಮಾರು 120 ಜನ ಋತುಜರು ಇಲ್ಲಿ ಸೇರಿದ್ದಾರೆ. ವಿಶೇಷವಾಗಿ ರುದ್ರಪಾರಾಯಣ ಬೆಳಗ್ಗೆಯಿಂದ ನಡೀತಾ ಇದೆ. ನಮ್ಮ ವೇದ ಬ್ರಹ್ಮಶ್ರೀ ಭಾನುಪ್ರಕಾಶ್ ಶರ್ಮರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಮಂಜುನಾಥ್ರವರು, ನಮ್ಮ ಮಯ್ಯಾರವರು, ನಮ್ಮ ಮಸೂದನ್ರವರು, ಎಲ್ಲರೂ ಅಶೋಕ್ ಅವರು ಎಲ್ಲ ಸಹ ಇಲ್ಲಿ ಸೇರಿ ನಮ್ಮ ಅಚ್ಯುತನಿಗೆ ಸಹಕಾರವಾಗಿದ್ದೀವಿ. ಇಲ್ಲಿ ಈ ಒಂದು ವಿಶೇಷ ಯಾಗವನ್ನ ನಮ್ಮ ಈ ಒಂದು ಭಗವಂತನ ಕೃಪೆಗಾಗಿ ಇಲ್ಲಿ ನಡೆಸ್ತಾ ಇದ್ದೀವಿ. ಎಲ್ಲಾ ಪುರೋಹಿತರು ಪ್ರತಿಯೊಂದರಲ್ಲಿ ಸಹಕರಿಸಬೇಕಾಗಿ ಪ್ರಾರ್ಥನೆ. ಮಂತ್ರಕಾಂತ